ಮತ್ತೆ ನಿಮ್ಮ ಹತ್ರ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರಾ? ಇಲ್ಲ, ಡೈರೆಕ್ಟ್ ಪ್ರಾಪರ್ ಇಲ್ಲ, ಬಿಸ್ನೆಸ್ ಅಲ್ಲಿ ಇಸ್ ನಾಟ್ ಪರ್ಫೆಕ್ಟ್. ಬಿಡ್ಬಿಡಿ, ದೇವರಿದ್ದಾರೆ ಮೇಲೆ. CCTV ಇರ್ತದೆ, CCTV ನೋಡ್ತಾ ಇರ್ತದೆ. ಬ್ಲಾಂಕ್ ಔಟ್ ಅಂಡ್ ಅಯ್ಯೋ ರಾಮ ಸ್ನೇಹಿತರೆ, ಆಕ್ಸಿಡೆಂಟ್ ಕೇಸಲ್ಲಿ ಇದ್ದೇನೆ, ಅರ್ಧ ಗಂಟೆ ಆಗ್ತದೆ. ಎಮರ್ಜೆನ್ಸಿಯಲ್ಲಿ ಇದ್ದೇವೆ ಸರ್, ಈಗ ಮಾಡಬೇಡಿ, ಸ್ವಲ್ಪ ಬೇಗ ಬನ್ನಿ. ಸ್ನೇಹಿತರೆ, ಶ್ರವಣ್ ನನಗೆ ಒಂದು ಚಿಕ್ಕ ಮನೆ ಅಯ್ಯೋ ಸ್ನೇಹಿತರೆ, ವೆಲ್ಕಮ್ ಹೊಸ ವ್ಲಾಗಿಗೆ. ನಾನು ಹೇಳಿದಲ್ಲ ಎಂತೆಲ್ಲ ತಗೊಂಡಿಲ್ಲ, ನಾನು ತೋರಿಸ್ತೀನಿ ನಿಮಗೆ, ಓಕೆನಾ? ಇದೊಂದು ಮ್ಯಾಕ್ ಬುಕ್ ತೊಗೊಂಡೆ. ನನ್ನ ಹತ್ರ ಇತ್ತು ಮ್ಯಾಕ್, ಬಟ್ ಇದ್ರಲ್ಲಿ ಸ್ವಲ್ಪ ಇದಾಗಿತ್ತಂತ ಇನ್ನೊಂದು ತೊಗೊಂಡೆ. ಇದು ದೊಡ್ಡದು ತೊಗೊಂಡಿದ್ದೇನೆ, ಇದನ್ನೊಂದು ಅನ್ಬಾಕ್ಸಿಂಗ್ ಮಾಡೋಣ. ಮತ್ತು ಅದ್ರ ಜೊತೆ ಇನ್ನೊಂದು ಸಿಂಪಲ್ ಏನು ತೊಗೊಂಡು, ನನ್ನ ಹತ್ರ ಇದು ಆಲ್ರೆಡಿ ಇತ್ತು, ಬಟ್ ಔಟ್ಫಿಟ್ಟಿಗೆ ಮ್ಯಾಚ್ ನನಗೆ ಬ್ಲ್ಯಾಕ್ ಔಟ್ಫಿಟ್ಟಿಗೆ ಬೇಕಿತ್ತು, ಸೊ ಇದನ್ನು ತೊಗೊಂಡಿದ್ದೆ. ಎರಡೇ ಐಟಮ್ ತೊಗೊಂಡಿರೋದು. ನನ್ನ ರಪ್ಪಕ್ಕ ಇದನ್ನು ಸ್ವಲ್ಪ ಕೆಲಸಕ್ಕೆ ಯೂಸ್ ಮಾಡಲಿಕ್ಕೆ, ಆಫೀಸಲ್ಲಿ ಇರ್ತೀನಿ, ಟೀಮ್ ಮೇಟ್ ಎಲ್ಲ ಯೂಸ್ ಮಾಡ್ತಾರೆ. ಇಂಥ ಅವಸ್ಥೆ ಮಾಡಿ. ಹಾಂ, ಡೌನಾ ಈ ಕಡೆನಾ? ಓ, ಇನ್ನೊಂದು ಉಂಟಂತೆ, ಅನ್ಬಾಕ್ಸ್. ಒನ್ ಮೋರ್ ಯು ಡೋಂಟ್ ಟೆಲ್ ನಾವು. ಹಾಂ, ಇದು ಕಲರ್ ಬೇರೆ. ಸೊ ಈಗ 2 ಕಲರ್ ಇದು ಲ್ಯಾಪ್ಟಾಪ್ ಆಯಿತು, 2 ಕಲರ್ ಇದು ಹೆಡ್ಫೋನ್ ಆಯಿತು. ಓ, ಮ್ಯಾಚಿಂಗ್ ಬ್ರೋ, ಫಾಕ್. ಹೇಗೆ ಸ್ನೇಹಿತರೆ, ಪಾಸಾ? ಸೊ ದಿಸ್ ಇಸ್ ದ ಥಿಂಗ್. ಈಗ ಎಂಥ ವಿಷಯ ಅಂದರೆ, ಬೆಳಿಗ್ಗೆ ಎದ್ಬಿಟ್ಟು ಈಗ ನಾವು ಹೋಗ್ತಾ ಇದ್ದೀವಿ ವರ್ಕೌಟ್ ಮಾಡಬೇಕು. ಯಾಕಂದರೆ ನೀವು ವರ್ಕೌಟ್ ಮಿಸ್ ಮಾಡಬೇಡಿ, ದಯವಿಟ್ಟು ನಾನು ಹೇಳೋದು ಕೇಳಿ. ಆ್ಯಂಡ್ ಈ ವಿಡಿಯೋ ನೀವು ಯಾಕೆ ನೋಡಬೇಕು ಅಂದರೆ, ಈ ವರ್ಕೌಟ್ನ ಯಾಕೆ ನೋಡಬೇಕು ಅಂದರೆ, ಯಾರಿಗೆಲ್ಲ ಚೆಸ್ಟ್ ಫ್ಯಾಟ್ ಇಶ್ಯೂ ಇದೆಯಲ್ಲ, ಅವ್ರು ಈ ವಿಡಿಯೋ ನೋಡಲೇಬೇಕು. ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗಿದ್ರೆ ಶೇರ್ ಮಾಡಿ, ಯಾವ ಥರ ವರ್ಕೌಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಬೇಸಿಕಲಿ ನನಗೆ ಸಹ ಚೆಸ್ಟ್ ಫ್ಯಾಟ್ ಇತ್ತು. ಈಗ ಟೈಟ್ ಟಿ ಶರ್ಟ್ ಹಾಕಿದ್ರೆ ನೀವು ಚೆನ್ನಾಗಿ ಕಾಣ್ತದೆ, ಬಟ್ ಮುಂಚೆ ಇಲ್ಲಿ ಮ್ಯಾನ್ ಬೂಬ್ಸ್ ಥರ ಕಾಣ್ತಿದೆ. ತುಂಬ ಬೇಜಾರಾಗೋ ವಿಷಯ. ಅದನ್ನು ಯಾವ ಥರ ವರ್ಕೌಟ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಬನ್ನಿ, ಹೊಸ ಹೆಡ್ಫೋನ್ ಹಾಕಿ ಮ್ಯೂಸಿಕ್ ಕೇಳ್ತಾ ಗಮ್ಮತ್ತಾಗಿ ವರ್ಕೌಟ್ ಮಾಡೋಣ. ಸೆಟ್ ಬ್ಯಾಕ್ ಮಾಡಿ, ರಿಲ್ಯಾಕ್ಸ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ. ಜಿಮ್ ಹೊರಟ್ವಿ. ಫುಲ್ಲು ನನಗೆ ಪ್ರೀ ವರ್ಕೌಟ್ ಹಿಟ್ಟಾಗ್ತಿದೆ, ರೆಸ್ಟ್ಲೆಸ್ ಫೀಲ್ ಆಗ್ತಿದೆ. ಇನ್ನೊಂದು ವಿಷಯ ಹೇಳಬೇಕಿತ್ತು, ನಾನು ನಿಮಗೆ ಚೆಸ್ಟ್ ವರ್ಕೌಟ್ ಬಗ್ಗೆ ಹೇಳಿದ್ನಲ್ಲ, ನಾನು ಒಂದು PU ಅಲ್ಲಿದ್ನ, ಸ್ಕೂಲಲ್ಲಿದ್ನ ನೆನಪಿಲ್ಲ. ಆಗ ನನಗೆ ಚೆಸ್ಟ್ ಫ್ಯಾಟ್ ಇತ್ತಾಯ್ತಾ. ಅಂದರೆ ದ್ಯಾಟ್ ವಾಸ್ ಬಿಕಾಸ್ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್. ನಾನು ಚಿಕ್ಕದಿರುವಾಗ ಸರಿ ಹೊರಗೆ ಜಾಸ್ತಿ ತಿಂತಾ ಇದ್ದೆ, ಹಾಗೆ ಹೀಗೆ ಟೆಸ್ಟೋಸ್ಟೆರಾನ್ ಮೇಲೆ ಕೆಳಗಾಗಿ ಆಗೋದು. ಆದಾಗ ನನಗೆ ತುಂಬ ಜನ ಮಕ್ಕರು ಮಾಡ್ತಿದ್ರು ಆಯಿತಾ. ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಸತಿ ಬಂದು ಹೀಗೆಲ್ಲ ಮಾಡಿ ಮಕ್ಕರು ಮಾಡಿದ್ದಾರೆ. ಯಾಕೆ ಗೊತ್ತಾ? ಅಂದರೆ ಆ ಟೈಮಲ್ಲಿ ನಿಮ್ಗೆ ಏನು ಹೇಳೋಕ್ಕೂ ಆಗಲ್ಲ, ನಾಲೆಜ್ ಇಲ್ಲ, ಸೈನ್ಸ್ ಗೊತ್ತಿಲ್ಲ, ಗೈನಕಮ್ಯಾಸ್ಟಿ ಅಂದರೆ ಏನಂತ ಗೊತ್ತಿಲ್ಲ. ಇಟ್ ವಾಸ್ ವೆರಿ ಹಾರಿಬಲ್. ದಟ್ ವಾಸ್ ದ ರೀಸನ್, ಒನ್ ಆಫ್ ದ ರೀಸನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಔಟ್. ಇನ್ಸೆಕ್ಯೂರ್ ಫೀಲ್ ಆಗ್ತಿತ್ತು. ಒಂದು ಮೂಮೆಂಟಲ್ಲಿ ಹೇಗೆ ಅಂದರೆ, ನಂದು ಫಸ್ಟ್ ಗರ್ಲ್ ಫ್ರೆಂಡ್ ಅವಳು ಸಹ ಹಾಗೆ ಕೇಳಿದ್ದು, ಏನಪ್ಪ ಹೀಗೆ ಅಂತ. ಐ ವಾಸ್ ಕ್ಲೂಲೆಸ್, ಐ ಡಿಂಟ್ ನೋ. ನನಗೆ ಭಯ, ಯಾಕೆ ಹೀಗೆ ಆಗಿರೋದು. ಮತ್ತೆ ರಿಸರ್ಚ್ ಮಾಡಿ ಕಲಿತು, ಸೈಂಟಿಫಿಕ್ಕಾಗಿ ಹೇಗೆ ಮಸಲ್ ಬಿಲ್ಡಿಂಗ್ ಮಾಡೋದು, ಹೇಗೆ ನ್ಯಾಚುರಲ್ ಟೆಸ್ಟೋಸ್ಟೆರಾನ್ ಇನ್ಕ್ರೀಸ್ ಮಾಡೋದು ಕಲಿತು ನಾನು ಟ್ರಾನ್ಸ್ಫಾರ್ಮ್ ಆಗಿರೋದು. ಆ ಟ್ರಾನ್ಸ್ಫಾರ್ಮ್ ಆದಾಗ ನಾನು ಯಾವ ಥರ ವರ್ಕೌಟ್ ಮಾಡಬೇಕು ನೀವು ಅಂತ ನಾನು ನಿಮಗೆ ಈಗ ಹೇಳ್ತೀನಿ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು ಅಂತ. ನೋಡಿ, ಈಗ ವರ್ಕೌಟ್ ಬರ್ತಾ ಇದೆಯಲ್ಲ, ಇದ್ರ ಮೇಲೆ ಈಗ ಓವರ್ಲೇ ಬರ್ತಾಯಿದೆ. ಈ ವರ್ಕೌಟ್ನ ಮೇನ್ ಆಗಿ ನೀವು ಮಾಡಬೇಕು. ಯಾಕಂದರೆ ಫಸ್ಟು ನಿಮಗೆ ಗೈನಕೋಮ್ಯಾಸ್ಟಿಯಾ ಗ್ರೇಡ್ 1 ಗ್ರೇಡ್ 2 ಇದ್ದರೆ ನೀವು ಅಪ್ಪರ್ ಚೆಸ್ಟ್ನ ಪ್ರಯಾರಿಟೈಸ್ ಮಾಡಬೇಕು. ಅಪ್ಪರ್ ಚೆಸ್ಟ್ ಗ್ರೋ ಆದಾಗ ಒಂದು ಇಲ್ಯೂಷನ್ ಬರುತ್ತೆ ಆಯಿತಾ. ಮತ್ತೆ ನಿಮಗೆ ವರ್ಕೌಟ್ ನೀವೊಂದು ಒಳ್ಳೆ ಚೆಸ್ಟ್ ಬಿಲ್ಡ್ ಮಾಡಿ ಆದಮೇಲೆ ಬೇಕಾದ್ರೆ ಗ್ಲ್ಯಾಂಡ್ ಎಕ್ಸಿಷನ್ ಮಾಡಿ ಗ್ಲ್ಯಾಂಡನ್ನ ತೆಗಿಬೋದು. ಬಟ್ ಫಸ್ಟ್ ನೀವು ಮಸಲ್ ಬಿಲ್ಡ್ ಮಾಡಿ, ಇಲ್ಲದ್ರೆ ಶೇಪ್ಲೆಸ್ ಆಗಿಬಿಡ್ತೀರಾ. ಸೊ ಅದಕ್ಕೆ ಏನು ಮಾಡಬೇಕು, ಅಪ್ಪರ್ ಚೆಸ್ಟ್ ವರ್ಕೌಟ್ ಮಾಡುವಾಗ ಈ 4 ಎಕ್ಸಸೈಸ್ನ ಆ್ಯಡ್ ಮಾಡ್ಕೊಳ್ಳಿ ಫಸ್ಟು. ಸೊ ಫಸ್ಟು ವರ್ಕೌಟ್ ಏನು ಅಂದರೆ, ಅಪ್ಪರ್ ಚೆಸ್ಟಲ್ಲಿ ನೀವು ಇನ್ಕ್ಲೈನ್ ಸ್ಮಿತ್ ಪ್ರೆಸ್ ಮಾಡಬೇಕು. ಡೈರೆಕ್ಟ್ ಕಾಂಪೌಂಡ್ ಮೂವ್ಮೆಂಟ್ ಅಪ್ಪರ್ ಚೆಸ್ಟಿಗೆ, ಆಯಿತಾ. ಇಲ್ಲಿ ಬರ್ತಾ ಇದೆ. 2ನೇದು ಇನ್ಕ್ಲೈನ್ ಫ್ಲೈಸ್ ಮಾಡಬೇಕು, ಆಯಿತಾ. 3ನೇದು ಲೋ ಟು ಹೈ ಫ್ಲೈಸ್ ಮಾಡಬೇಕು. 4ನೇದು ಪ್ಯಾರಲಲ್ ಬಾರ್ ಡಿಪ್ಸ್ ಅಥವಾ ಡೈಮಂಡ್ ಪುಷಪ್ಸ್. ಈ 4 ಎಕ್ಸಸೈಸ್ನ ಓವರ್ ದ ಪೀರಿಯಡ್ ಆಫ್ ಟೈಮ್ ನೀವು ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಇವತ್ತು 10 kg ಎತ್ತಿದ್ರೆ ನಾಡ್ದು ನೆಕ್ಸ್ಟ್ ವೀಕಲ್ಲಿ 12.5 ಹಾಗೆ ಮಾಡ್ತಾ 6 ತಿಂಗಳು ಹೋದರೆ ಮಸಲ್ ಬಿಲ್ಡ್ ಆಗಿದೆ. ನ್ಯೂಟ್ರಿಷನ್ನ ಫಾಲೋ ಮಾಡಬೇಕು ಕರೆಕ್ಟಾಗಿ. ಆ್ಯಂಡ್ ಇನ್ ಕೇಸ್ ನಿಮಗೆ ಡೀಟೇಲ್ಡ್ ವರ್ಕೌಟ್ ಬೇಕು ಅಂದರೆ, ವರ್ಕೌಟ್ ಗೈಡೆನ್ಸ್ ಬೇಕು, ಯಾವ ಥರ ಎಕ್ಸಸೈಸ್ ಮಾಡೋದು ಇದನ್ನೆಲ್ಲ ಅಂದರೆ, ಲಿಂಕಲ್ಲಿ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆ್ಯಪ್ ಇದೆ. ಫ್ರೀ ವರ್ಕೌಟ್, ದುಡ್ಡು ಕೊಡೋದೇ ಬೇಡ, ಫ್ರೀ ವರ್ಕೌಟ್ ಎಕ್ಸ್ಪ್ಲನೇಷನ್ ಇದೆ. ಯಾವ ಥರ ವರ್ಕೌಟ್ ಮಾಡಬೇಕು ಚೆಸ್ಟಿಗೆ, ಬೈಸ್ ಎಲ್ಲದಕ್ಕಿದೆ. ಅದರ ಚೆಸ್ಟಲ್ಲಿ ಸ್ಪೆಸಿಫಿಕ್ ಆಗಿ ಅಪ್ಪರ್ ಚೆಸ್ಟ್ ಮಸಲ್ ಇದು ನಾನೇನು ಎಕ್ಸಸೈಸ್ ಕೊಟ್ಟಿದ್ದೀನಲ್ಲ ಅದನ್ನು ನೋಡ್ಕೊಂಡು ಮಾಡಿ, ಹೆಲ್ಪ್ಫುಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಎನಿವೇಸ್, ನಾನು ವರ್ಕೌಟ್ ಕಂಪ್ಲೀಟ್ ಮಾಡಿ ನಿಮಗೆ ಮತ್ತೆ ಸಿಗ್ತೇನೆ, ಸರಿನಾ? ಕಾರ್ಡಿಯೋನು ಮಾಡೋಕ್ಕಿದೆ. ಇದೊಂದು ಪಾರ್ಕ್ ಮಾಡೋದೊಂದು ಕಷ್ಟ. ಫಾರ್ಚುನರ್ ರಿಪೇರಿಗೆ ಇಟ್ಟಿದ್ದೇನೆ, ಇನ್ನೂ ಸಹ ಬಂದಿಲ್ಲ. ಬಂದ ಕೂಡಲೇ ಫಾರ್ಚುನರ್ ವರ್ಸಸ್ ಬೆನ್ಸ್ ಅಥವಾ BMW ಪರ್ಫಾರ್ಮೆನ್ಸ್ ವೀಡಿಯೋ ಮಾಡೋಣ. ಯಾವುದ್ರಲ್ಲಿ ತಾಕತ್ತಿದೆ ಅಂತ ನೋಡು. BMW ಬೆನ್ಸ, ಫಾರ್ಚುನರ, ಆದಷ್ಟು ಬೇಗ.
ನೀವೇ ಕ್ರೇಜಿ ವರ್ಕೌಟ್ ಮಾಡಲ್ಲ. ನೀವು ನಾನು ಆಲ್ರೆಡಿ ಓವರ್ಲೇ ಹಾಕಿರ್ತೀನಿ ಇಲ್ಲಿ. ಈಗ ನಾನು ವರ್ಕೌಟ್ ಮಾಡಿ ನಿಮಗೆ ಮನೆಯಲ್ಲಿ ಸಿಗ್ತೀನಿ. ಅರ್ಥ ಆಯ್ತಾ ನಾನು ಹೇಳಿದ್ದನ್ನು? ಚೆಸ್ಟ್ ಫ್ಯಾಟ್ ಇದ್ದರೆ ಈಗಲೇ ಕೆಲಸ ಮಾಡಿ. ಯು ಹ್ಯಾವ್ ಟು ಗೆಟ್ ಇನ್ ಟು ದ ಬೆಸ್ಟ್ ಶೇಪ್. ಬೀಯಿಂಗ್ ಅ ಮ್ಯಾನ್ ಇಟ್ ಈಸ್ ವೆರಿ ಶೇಪಲ್ಲಿ ದುಡ್ಡು ಮಾಡೋದು, ಬಿಸ್ನೆಸ್ ಮಾಡೋದು, ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟ್, ಫಿಟ್ ಆಗಿರೋದು ಅಷ್ಟೇ ಇಂಪಾರ್ಟೆಂಟು. ಎಸ್ಪೆಷಲಿ ನೀವು 25, 30, 40 ವಯಸ್ಸಲ್ಲಿದ್ದರೆ ಹೆಲ್ತು ಇಂಪಾರ್ಟೆಂಟು, ರೆಸ್ಪೆಕ್ಟು ಬೇರೆ ಲೆವೆಲ್ ಇರುತ್ತೆ. ಯಾಕಂದರೆ ಎಷ್ಟು ಜನ ಫಿಟ್ ಇರ್ತಾರೆ ಅವ್ರು ಅರ್ಥ ಮಾಡ್ಕೊಳ್ಳಿ. ನಾವು ಲೈಫಲ್ಲಿ 100 ಜನ 1000 ಜನ ಏನು ಮಾಡಲ್ಲ, ಅದನ್ನು ನಾವು ಮಾಡಿದರೆ ವಿ ಗ್ರೋ ಇನ್ ಲೈಫ್. ಆ್ಯಂಡ್ ಫಿಟ್ನೆಸ್ ಇಸ್ ದಟ್ ಒನ್ ಥಿಂಗ್. ಡಿಸಿಪ್ಲಿನ್ ಎಲ್ರಿಗೂ ಬರಲ್ಲ. ನಿಮಗೆ ಬೇಕು ಅಂದರೆ ನೀವು ಮಾಡಿದರೆ 101% ಯು ವಿಲ್ ಬಿ ಎಬವ್. ರೆಸ್ಪೆಕ್ಟ್ ಜಾಸ್ತಿ ಇರುತ್ತೆ, ಹೆಲ್ತ್ ಬೆಟರ್ ಇರುತ್ತೆ, ಕೆಲಸದಲ್ಲೂ ಮೋಟಿವೇಶನ್ ಇರುತ್ತೆ. ಸೊ ಸ್ಟಾರ್ಟ್ ಮಾಡಿದ್ರೆ ಈಗಲೇ ಸ್ಟಾರ್ಟ್ ಮಾಡಿ. ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ವರ್ಕೌಟ್ ಮುಗೀತು, ಶೂ ಹಾಕ್ಕೊಂಡೇ ಬಂದುಬಿಟ್ಟೆ. ಈಗ ಶೂ ಲಿಫ್ಟಲ್ಲಿ ತೆಗೆದು, ಯಾಕಂದರೆ ಜಿಮ್ಮಿದು ಶೂ, ಜಿಮ್ಮಲ್ಲಿ ಯಾರೆಲ್ಲ ಜಿಮ್ ಹೋಗ್ತೀರಿ ದಯವಿಟ್ಟು ಜಿಮ್ಮಿಗೋಸ್ಕರ ಬೇರೆ ಶೂ ಇಡಿ. ಯಾಕಂದ್ರೆ ಇಲ್ಲದ್ರೆ ಅವರ ಜಿಮ್ ಗಲೀಜಾಗತ್ತಲ್ಲ. ಸೊ ದಟ್ ಈಸ್ ಸಮಥಿಂಗ್ ಯು ನೀಡ್ ಟು ಮ್ಯಾನೇಜ್. ಸೊ ನಾನು ಮೇಲೋಗಿ ನಂದು ಫ್ಲಿಪ್ ಫ್ಲಾಪ್ಸ್ ಹಾಕ್ಕೊಂಡು ಬರ್ತೀನಿ. ಒಂದು ಕ್ಲೈಂಟ್ ಮೀಟಿಂಗಿಂದ ಡೈರೆಕ್ಟಾಗಿ ಹೋಗಬೇಕು, ರನ್ನಿಂಗ್ ಲೇಟ್. ಸೊ ನೀವೀಗ ಕ್ಲೈಂಟ್ ಮೀಟಿಂಗ್ ಅಥವಾ ಏನು ಕೆಲಸ ಫಿಕ್ಸ್ ಮಾಡಿದರೆ ನೀವು ಅದನ್ನು ಒಳ್ಳೆ ಸರ್ವಿಸ್ ಕೊಡಬೇಕು. ದಟ್ ಈಸ್ ಇಂಪಾರ್ಟೆಂಟ್. ಅವ್ರು ಮೀಟ್ ಆಗಿ ಬರ್ತಿದ್ದೆ, ನಾನು ವರ್ಕೌಟ್ ಮಾಡ್ತಿದ್ದೆ ಅಂತ ಹೇಳಬಾರ್ದಲ್ಲ. ಯಾಕಂದರೆ ನಾವೇ ಶೆಡ್ಯೂಲ್ ಮಾಡಿರೋದು, ಟೈಮ್ ಓದೋದೇ ಗೊತ್ತಾಗಲಿಲ್ಲ. ಸೊ ಪಕ್ಕ ಹೋಗ್ಬೇಕೀಗ. ಯು ಲರ್ನ್ ಕನ್ನಡ? ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ಸರ್. ನೋಡಿ ಬೇರೆ ಕಡೆಯಿಂದ ಒಂದು ಕನ್ನಡ ಮಾಡಿದ್ರು. ಹಾಯ್ ಪ್ರಕಾಶ್, ಹೇಗಿದ್ದೀರಾ? ಪ್ರಕಾಶ್ ಅವರು ನಮ್ಮದು ಕ್ಲೈಂಟ್ ಆಗಿದ್ರಲ್ಲ, ಯಾವಾಗ 2022 ಆಗ. ಈಗ ಟೀಮ್ ಬಂದು ಜಾಯಿನ್ ಆಗಿದ್ದಾರೆ. ಹೇಗಾಗ್ತಿದೆ? ಕಲಿತಿದ್ದೀರಾ? ಹಾಂ, ಕಲಿತಿದ್ದೀನಿ. ಚೆನ್ನಾಗಾಗ್ತಿದೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಸರಿ, ಈಗ ನಮ್ಮೊಂದು ಒಳ್ಳೆ ಲುಕ್ ತಂದು ಕೊಡ್ಬೇಕು. ಎಂಥ ಡಿಸೈನ್ ಮಾಡ್ತೀರ ನಮ್ಗೆ ಗೊತ್ತಿಲ್ಲ. ಇಲ್ಲಿ ಅವ್ರ ಪ್ರಕಾರ ಮೋಟಿವೇಶನ್ ಏನೋ ಬರುತ್ತೆ. ಇಲ್ಲಿ ಹಿಂದೆ ಸಹ ಸ್ವಲ್ಪ ಡಿಸೈನ್. ನಿಮ್ಮ ಐಡಿಯಾ ಏನಿದೆ ಅಂತ ಹೇಳಿದ್ರೆ ಅವ್ರು ಮೋಟಿವ್ ಆಗಿ ನೀವು ಅಂತ ಹೇಳಿದ್ರು ಅಲ್ಲ, ಅದು ವರ್ಡಿಂಗ್ಸ್ ಬರೋದಲ್ಲಿ ಅದು ಇವ್ರು ಹೇಳ್ತಾರೆ ಹೇಗಂತ. ಬಟ್ ಅದ್ರ ಸೀಲಿಂಗ್ ನಾವು ಏನು ಚೇಂಜಸ್ ಮಾಡ್ತಾರೆ ಅದೆಲ್ಲ ತೆಗಿಬೇಕು. ಸೀಲಿಂಗ್ ಬೇಡ, ಲೈಟಿಂಗ್ ಅದು ಸ್ವಲ್ಪ ಫಿನಿಶ್ ಕರೆಕ್ಟ್ ಮಾಡಿಲ್ಲ ಅವರು. ಅದು ನೋಡಿ ಗರಗರ ಆಗ್ಬಿಟ್ಟಿದೆ. ಬನ್ನಿ ಅವೆಂದಾದ ಮುಂಕೂಲಿ ವಿಜಯ ಮಾತಾಡ್ದೆ ಅಲ್ಪ ಒಂದು ಫೋಟೋ ಫ್ರೇಮ್ ಅಲ್ಲ ಫ್ರೇಮ್ ಅವು ಈರದು ಈರೆಗದಾಯ್ತು ಆಸೆ ಉಂಟದಾಯ್ತು ಮೂಲ್ ದಾಲೇಜ್ ಮೂಲ್ ಇರ ನಾಲ್ ಯೂಟ್ಯೂಬ್ ಪ್ಲೇ ಬಟನ್ ನಾವು ಅವು ಮೇನ್ ಅವು ಶೆಲ್ಫ್ ಲೆಕ್ಕದಾದಂಡಲ್ಲ ಬೋರ್ಡು ಪ್ರೀಮಿಯಂ ಬೋರ್ಡ್ ಇದು ಬೋರಿಂಗ್ ಆಂಡ್ shelf or something where ಒಂತೆ ಲೈಟ್ ಅದು or lamp or something ಅಂದವು ಯಾವ ಇತರ ಪರ್ಚೇಸ್ ಪೂರ ಮಂತ್ ನನಗೆ ಸೆಟ್ ಮಂತ್ ಕ್ಲೀನ್ ಹಾಕೊಂಡು ಒಂದು ಇದಕ್ಕೆ ಮೂಜಿ ಅಂದ್ರೆ ಚೇರ್ ಇಜ್ಜಕ್ಕೆ ಉಂಪಂದು ಲುಕ್ ಬೋತನೆ ಇದು ರೆಡ್ ಚೇರ್ ಅಡೆ ಒಂದು ಚೇರ್ ಅಲ್ಲಿ ಪ್ಲೇ ಬಟನ್ ಅಲ್ಲಿ ಫ್ರೇಮ್ ಇಲ್ಲಿ ಪ್ಲೇ ಬಟನ್ಸ್ ಇಲ್ಲಿ ನಿಮ್ಮ ವರ್ಡಿಂಗ್ಸ್ ಇಲ್ಲಿ ಅಲ್ಲಿ ಲ್ಯಾಂಪ್ ಅಲ್ಲಿ ಲ್ಯಾಂಪ್ ಇಲ್ಲಿ ಪ್ಲಾಂಟ್ ಬಂದ್ರೆ ನಿಮ್ಮ ಆಫೀಸ್ ಕ್ಲೀನ್ ಇಲ್ಲಿ ಸಿಂಪಲ್ ಅಂಡ್ ಬ್ಯೂಟಿಫುಲ್. ಯು ವಾಂಟ್ ಮ್ಯಾಟ್ ದಿಸ್ ಆಲ್ಸೋ ನೆಕ್ ಒಂದು ಮ್ಯಾಟ್ ಒಂದು ಮ್ಯಾಟ್ ಅರ್ಧ ಮ್ಯಾಟ್ ಟೇಬಲ್ ನ ಕೆಳಗಿರಬೇಕು, ಅರ್ಧ ಹೊರಗೆ. yes ಅದೇ ಸರಿ ಆಯ್ತು. ನೋಡಿ ಅವರ ಸಜೆಷನ್ ಕೇಳಿ ಅಂತ ಬೇಕು ಅಂದ್ರೆ. ಮತ್ತೆ ಅಡಿಗೊಂಜಿ ಇವರು ಇದೇ ತರ ಮಾಡಬೇಕು ಅಥವಾ ಇಲ್ಲ ಇದು ಇಲ್ಲ ಅಲ್ಲಿ ಎಲ್ಲ ಸೆಟ್ ಇದೆ. ರಿಸೆಪ್ಷನ್ ಏರಿಯಾ ನಂಗೆ ಇದೊಂದು ಬೇಕಲ್ಲಿ, ಇಲ್ಲಿ ಬೇಕು. ಆಸ್ ಯು ಎಂಟರ್ ಸ್ನೇಹಿತರೆ, ಮ್ಯಾಕ್ ಬುಕ್ ತಗೊಂಡು ಹೋದಲ್ಲ, ಇವನ್ ತಗೊಂಡ್ಬಿಟ್ಟ ನನ್ನ ಕೈಯಿಂದ. ಹಾ, ನಿಂಗೆ ಅಂತ ತೆಗೆದುಕೊಟ್ಟದಲ್ಲ, ನಂಗೆ ನಂದು ಹಾಳಾಗಿದೆ ಅಂತ ತಗೊಂಡದು. ಈಗ ಎಂತ ಹೇಳಿ, ಎಂತ ಮಾಡ್ತೀಗ? ಲ್ಯಾಪ್ಟಾಪ್ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೋದಾ ಇಲ್ವಾ? ನೋಡ್ಲಿಲ್ಲ, 1.5 ಲಕ್ಷದ ಲ್ಯಾಪ್ಟಾಪ್ ಅಲ್ಲಿ ಬಿಸ್ನೆಸ್ ಇಂಪ್ರೂವ್ ಮಾಡ್ಬೇಕು. ಇಲ್ಲಿ ಬನ್ನಿ ಹೇಳಿ, ಎಂತ ಮಾಡ್ಬೇಕು? 1.5 ಲಕ್ಷದ ಲ್ಯಾಪ್ಟಾಪ್ ಯೂಸ್ ಮಾಡಿ ಇಷ್ಟು ಬಿಸ್ನೆಸ್ ಮಾಡ್ಬೇಕು. 1.5 ಲಕ್ಷದ ಲ್ಯಾಪ್ಟಾಪ್ ಮಾಡಿ ಅದಕ್ಕಿಂತ 1.5 ಹಾ ಮಾಡ್ಬೋದಾ? ನೋಡ ತಿಂಗಳು ಒಂದು ತಿಂಗಳಾದ್ಮೇಲೆ ವಾಪಸ್ ಕೂತ್ಕೊಳ್ತೇನೆ ಮೀಟಿಂಗ್. ಆಲ್ರೆಡಿ ಆಗಿದೆ, ಇನ್ನು ಅದರದ್ದು ಅದೆಲ್ಲ ಬೇಡ. ಈಗ ಆಗತ್ತಾ? ಅಲ್ಲ, ನಮ್ದು ಎಂತ ಅಂದ್ರೆ ಪ್ಲಾನ್ ಎಂತ ಅಂದ್ರೆ ಸ್ನೇಹಿತರೆ, ನಾವು ಸ್ಟಾರ್ಟ್ ಈಗ ನಾವು ಇಲ್ಲಿ 4 ಜನ ನಿಂತೇವೆ. ಅಲ್ಲಿ ಆದರ್ಶ್ ಕೂತಿದ್ದಾನೆ, ಪುನೀತ್ ಇದ್ದಾನೆ, ಇಲ್ಲಿ ಅಮರ್ ಇದ್ದಾನೆ. ಎಂತ ನೀನೆಂತ ಅಲ್ಲಾಡಿಸ್ತಿರೋದು?
ಸೊ ಇವರೆಲ್ಲ ನಾವು ಸ್ಟಾರ್ಟಿಂಗ್ ಇದ್ದದ್ದು. ಸೊ ನಮ್ದೊಂದು ಸ್ಟಾರ್ಟಿಂಗ್ ಜರ್ನಿಯಿಂದ ಎಂಡ್ ಜರ್ನಿ ತನಕ ಒಂದು ಡಾಕ್ಯುಮೆಂಟ್ ವಿಡಿಯೋ ಬೇಕಾ, ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ಹೇಗೆ ಗ್ರೋ ಆದ್ವಿ ಅಂತ ಬೇಕು ಅಂತ ಹೇಳಿದ್ರೆ ಜರ್ನಿ ಅಂತ ಕಮೆಂಟ್ ಮಾಡಿ ಅಲ್ಲ. ವಿತ್ ಫೋಟೋ ಬಿಫೋರ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೇಗಿದ್ವಿ, ನಮ್ಮ ಫೋಟೋ, ಓಲ್ಡ್ ಆಫೀಸ್ ಎಲ್ಲ ಜರ್ನಿ ಡಾಕ್ಯುಮೆಂಟ್ರಿ ಬೇಕು ಅಂದ್ರೆ ಜರ್ನಿ ಅಂತ ಕಮೆಂಟ್ ಮಾಡಿ, ನಾವು ಮಾಡ್ತೇವೆ. ಒಂದು ಹೋಮ್ ಟೂರ್ ಒಂದು ಮಾಡಿಸ್ತೀಯಾ? ಯಾವುದು? ನಾ ಮಾತಾಡ್ಲಾ? ಮಾತಾಡಿ. ಸ್ನೇಹಿತರೆ, ಶ್ರವಣ್ ಬ್ರೋ ನಂಗೆ ಒಂದು ಚಿಕ್ಕ ಮನೆ ಅಯ್ಯೋ ಕೊಡ್ಸಿದ್ದಾರೆ. ಅದು ಬೇಕಾದ್ರೆ ರೂಮ್ ಟೂರ್ ಬನ್ನಿ. ನಮ್ದೊಂದು ಚಿಕ್ಕ ಅದಕ್ಕೆ ಎಂತ ಅಂತ ಹೆಸರು ಹೇಳಿ. ಮಂಜಿಲ್ ಮೆಹಫಿಲ್. ಇದ್ರಲ್ಲಿ ಎಲ್ಲ ಇಲ್ಲ ಇಲ್ಲ ಇಲ್ಲಿ ಮಾಡುವ ಬ್ರೋ, ನನ್ನ ಮನೆ ಚಂದ ಮಾಡಿದೀರಾ, ಡಿಸೈನ್ ಚಂದ ಮಾಡಿದ್ರಿ. ಸ್ನೇಹಿತರೆ, ಇಲ್ಲಿ ಒಳಗೆ ಬಂದ್ರೆ ಬೀನ್ ಬ್ಯಾಗ್. ಇನ್ನು ಡೆಕೋರೇಷನ್ ಎಲ್ಲ ಮಾಡ್ಲಿಲ್ಲ, ಡೆಕೋರೇಷನ್ ಮಾಡ್ಬೇಕು. ಫಾರ್ಚುನರ್ ಫೋಟೋ, ವಿಷನ್ ಬೋರ್ಡ್. ಮತ್ತೆ ಸ್ನೇಹಿತರೆ, ಇದು ನನ್ನ ವರ್ಕಿಂಗ್ ಸೆಷನ್. ಸ್ವಲ್ಪ ದಿವಸದಲ್ಲಿ ಒಂದು ಕಿಚನ್ ಸೆಟ್ ಆಗುತ್ತೆ. ಇಲ್ಲೇ ಅಡಿಗೆ ಇಲ್ಲೇ. ಇದ್ಯಾರ ಮನೆ? ಓ, ನೀವು ನಮ್ಮ ಬ್ಲಾಗ್ ಅಲ್ಲಿ ಒಬ್ರು ಕಪಲ್ ನೋಡಿದಿರಲ್ಲ, ನಾವು ಮನೆಗೆ ಹೋಗಿದ್ವಿ, ಬ್ರೆಡ್ ಆಮ್ಲೆಟ್ ಮಾಡಿದ್ವಿ. ಅವ್ರದ್ದು ಕಪಲಿಗೆ ಒಂದು ಒಟ್ಟಿಗೆ ಇಬ್ರು. ಇವ್ರು ಸ್ವಲ್ಪ ಚಂದ ಇಟ್ಟಿದ್ದಾರೆ ನೋಡಿ, ಪರ್ಸ್ ಎಲ್ಲ ಇಟ್ಟು. ಇದು ರೋಲ್ ಆದರ್ಶದಿಲ್ವಾ? ಆದರ್ಶದ ಮೇಲೆ ಒಂದ್ಸತಿ ಎಲ್ಲರದ್ದು ಇದನ್ನೊಂದು ಚಂದ ಡಿಸೈನ್ ಮಾಡಿ ಅತ್ತೆ ಹೊರಿಯೋರಿ ಏನೋ ಇಂಟೀರಿಯರ್ ಒಂಜಿ ಲೆಕ್ಕ ಒಪ್ಪೋಡು ಡೆಕೋರೇಟ್ ಮಂತ್ಲಿ. ಅವ್ರದ್ದು ಬೇಸಿಕಲಿ ದೀಸ್ ಆರ್ ಪಾಡ್ಸ್ ವೇರ್ ಪ್ರೈವಸಿಯಲ್ಲಿ ಕಾಲ್ ಮಾಡಿ ಮಾತಾಡಬೇಕು. ಪ್ರೈವಸಿಯಲ್ಲಿ ಎಂತ ಮಾತಾಡೋದು? ಸೊ ಅದಕ್ಕೆ ಮಾಡಿರೋದು. ಚಂದ ಏನು ಡಿಸೈನ್ ಮಾಡ್ಬೇಕು ಇನ್ನು. ಇದೆಲ್ಲ ನಿಮ್ದು? ಹೇಳಿದೆ ಸರ್, AC ಮತ್ತೆ ಬ್ರೋ ಬೆಟರ್ ದನ್ ಸಂಜೆ ಬ್ರೋ ಕ್ಯಾಬಿನ್ ಅಲ್ಲ. ಮತ್ತೆ ಬನ್ನಿ ಸಂಜೆ. ನಿಮ್ದು ಕಂಪ್ಲೀಟ್ ಆಗ್ಲಿಲ್ಲ ಅಲ್ಲ? ನ್ಯೂಲಿ ಮ್ಯಾರಿಡ್ ಕಪಲ್. After marriage you got tummy? No, bro, that's not my tummy. Then? It's just the bunion inside. You have got tummy. Got bunion inside. No, you have to join our gym now for transformation. How are you feeling after marriage? After marriage. It's been how long? Your wife is not watching, so you can be open. Huh? Where is she? She's inside that cabin. Happy? I'm very happy, bro. Very See, happy. Very happy. Then, from last time to now, I'm more happy. More happy. I got responsibilities. Yeah, bro. I can see that. ಸ್ನೇಹಿತರೆ, ಸೊ ಇವ್ರದ್ದೇ ಅದು ಕ್ಯಾಬಿನ್ ಇದ್ದಿದ್ದು. ಕ್ಯಾಬಿನ್ ಅಲ್ಲ, ಪಾಡ್, ಅದಕ್ಕೆ ಎಂತ ಹೇಳೋದು ಗೊತ್ತಿಲ್ಲ. ಇನ್ನೊಬ್ರು ಕ್ಯಾರೆಕ್ಟರ್, ನಮ್ದು ಕ್ಯಾರೆಕ್ಟರ್ ಅಲ್ಲ, ಹೆಸರೆಂತ, ಇವ್ರದ್ದು ಹೆಸರೆಂತ, ಇಲ್ಲಿ ಬಾ, ಅವ್ರು ಮಾತಾಡೋದಿಲ್ಲ. ಇವ್ರದ್ದು ಹೆಸರೆಂತ? ನಾಗರಾಜ್ ಅವ್ರದ್ದು ನಾಗ ಡ್ಯಾನ್ಸ್ ಬೇಕಂದ್ರೆ ನಾಗ ಡ್ಯಾನ್ಸ್ ಅಂತ ಕಮೆಂಟ್ ಮಾಡಿ, ನೆಕ್ಸ್ಟ್ ಪಾರ್ಟಿಯಲ್ಲಿ ಬರುತ್ತೆ, ಮಾಡ್ಬೋದಲ್ಲ? ಅಲ್ಲಿ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಇನ್ನೊಂದು ಕ್ಯಾಬಿನ್ ಇದೆ. ಅಲ್ಲ, ನಾನು ಟೂರ್ ಕೊಡ್ತಿರೋದಲ್ಲ, ಪ್ರಾಪರ್ ಟೂರ್ ಬರ್ತದೆ. ಇದು ಅರ್ಧಂಬರ್ಧ ಟೂರ್. ಯಾವ ಕಂಪನಿಯಲ್ಲಿ 2 ಲ್ಯಾಪ್ಟಾಪ್ ಕೊಡ್ತಾರೆ ಹೇಳು ನಂಗೆ. ಹೌದು, ಇಡಬಲ್ಲ ಬರ್ಪುಡ್ ಕೊಡ್ತಾರೆ. ಒಂಜಿ ಮ್ಯಾಕ್, ಒಂಜಿ ವಿಂಡೋಸ್. ನಾನು CC ಕ್ಯಾಮ್ರಾಗೆ 2 ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ತಿದ್ದಾನೆ ಇಲ್ವಾ ಅಂತ. ಇಲ್ಲಿ ಬನ್ನಿ, ಅದು ಮಾತ್ರ ಅಲ್ಲ. ಓ, ಐಫೋನ್ ಇಲ್ಲಿ, ಐಫೋನ್ US ಇಂದ. ಸ್ನೇಹಿತರೆ, ಗಮ್ಮತ್ತಿಗೆ ಹುಡುಗ ಮದ್ವೆ ಆಗ್ಲಿಕ್ಕೆ ರೆಡಿ ಆಗ್ತಿದ್ದಾರೆ. ಫ್ರೆಂಡ್ಶಿಪ್ ಗೋಲ್ಸ್, ಫ್ರೆಂಡ್ಶಿಪ್ ಗೋಲ್. 3 ಮೂಜಿ ಫೋನ್, ರಡ್ಡು ಲ್ಯಾಪ್ಟಾಪ್, ಟಾಮಿ ಹಿಲ್ ಫಿಗರ್ ಬ್ಯಾಗ್. ಇದು ನಾನು ಕೊಟ್ಟದಲ್ಲ, ಇದು ಗರ್ಲ್ ಫ್ರೆಂಡ್ ಕೊಟ್ಟದ. ಅಂಡರ್ ಆರ್ಮರ್ ಬ್ಯಾಗ್ ನನ್ನ ಹತ್ರನೇ ಇಲ್ಲ ಸ್ನೇಹಿತರೆ. ಅದು ಸಿಟ್ ಕೆಲಸ ಮಾಡ್ತಿರ್ಲಿಲ್ಲ ಸುಮ್ಮನೆ. ಸ್ನೇಹಿತರೆ, ನೀವು ಹೇಳಿದ್ರಲ್ಲ ಫ್ಯಾಮಿಲಿ ಕಂಟೆಂಟ್ ಮಾಡ್ಬೇಕಂತ, ಅದಕ್ಕೆ ನಾನು ಮಾಡ್ತಿರೋದು. ಇದೇ ಫ್ಯಾಮಿಲಿ ಕಂಟೆಂಟ್ ಅಲ್ಲ. ಅವನು ಮದುವೆ, ಮತ್ತೆ ನನ್ನ ವಿಡಿಯೋಲಿ ನನ್ನ ಟೀಮ್ ಅವ್ರದ್ದು ಯಾರ್ಯಾರು ಮದುವೆ ಆಗುತ್ತೆ, ಮದುವೆ ಕಂಟೆಂಟ್ ಬರುತ್ತೆ. ನಿನ್ನ ಮದುವೆ ಫುಲ್ ವೈರಲ್ ಈಗ, ಅತಿ ಶೀಘ್ರದಲ್ಲಿ ಉಂಟು. ನಿಂದು ಸ್ಪಾನ್ಸರ್ಸ್, ನಿಂದು ಹುಡುಕಿ ಕೊಡು, ಎಲ್ಲ ನಾ ಮದುವೆ ಆಗ್ತೀನಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಜಿಮ್ ಹೋಗಿದ್ನಾ, ಜಿಮ್ಮಿಂದ ಓಡಿ ಬಂದೆ, ಕ್ಲೈಂಟ್ ಮೀಟಿಂಗ್ ಇತ್ತು ಅಂತ. ಇನ್ನೂ ಸಹ ಪೋಸ್ಟ್ ವರ್ಕೌಟ್ ಮೇಲ್ತೀನಿ ಲೆಗಿನ್ 5 ಗಂಟೆ. ದಿಸ್ ಈಸ್ ಹೌ ದ ಲೈಫ್ ಇಸ್.
ನಾನೇ ಹೇಳ್ತೀನಿ ಟೈಮ್ಗೆ ತಿನ್ಬೇಕು ಅಂತ, ಬಟ್ ನಾನು ಏನು ಮಾಡ್ಕೊಳ್ತೀನಿ ಅಂದರೆ ಮತ್ತೆ ಮೀಲ್ನ ಬ್ಯಾಲೆನ್ಸ್ ಮಾಡ್ಕೊಳ್ತೀನಿ. ಸೊ ಐ ಹ್ಯಾಡ್ ಅನ್ ಆಪ್ಷನ್, ಏನೋ ಜಂಕ್ ತಿನ್ಬೋದು, ಜಂಕ್ ತಿನ್ನಲಿಲ್ಲ, ಸೊ ದಟ್ ಯುನೋ ಕ್ಯಾಲರೀಸ್ ಜಾಸ್ತಿ ಆಗ್ಬಾರ್ದು. ಈಗ ರಾತ್ರಿ ಈಗ ಮಿಸ್ ಆದ ಮೀಲನ್ನು ಬ್ಯಾಲೆನ್ಸ್ ಮಾಡಿ ತಿನ್ಕೊಳ್ತೀನಿ. ನಾನು ತೋರಿಸ್ತೀನಿ ಏನು ತಿಂತೀನಿ ಅಂತ. ಬನ್ನಿ, ಮೊನ್ನೆ ನೀರಲ್ಲಿ ಹೋದಾಗ ನಂಬರ್ ಪ್ಲೇಟ್ ಬಿದ್ದಿದೆ, ಅದನ್ನು ಹಾಕಿಸ್ಬೇಕು. ಓ ಇದೇ ನಾನು ಅಮರಿಗೆ ಹೇಳ್ಬೇಕಂತಿದ್ದೆ. ಹೇಳಿದ್ದಾರೆ ಅಮರ್. ಎಲ್ಲ ಟೀಮ್ ಅವರು ಚಹಾ ಕುಡ್ಲಿಕ್ಕೆ ಬಂದಿದ್ದಾರೆ, ನಾನು ಸಹ ಚಹಾ ಕುಡಿಯೋದು. ಬನ್ನಿ ಚಹಾ ಕುಡಿಯೋದು ಕ್ರಿಯೇಟಿಂದ. ಸರಿ ಅವು ಮಧ್ಯಾಹ್ನ ತುಂಬು ಶೂಟ್ ಮುಗಿಪಾಡು, ಮಧ್ಯಾಹ್ನ ಬೊಕ್ಕ ಇಂಕ್ ವ್ಲಾಗ್ ಕಂಟೆಂಟ್ ಮಾಡ್ತಾರೆ ಅವು ಏತೊಂಜಿ 2 ಮೂಜಿ ಗಂಟೆ ದುಲೈ ಮುಗಿಪಾವಲಿಯಾ ಕಾಂಡೆ ಸ್ಟಾರ್ಟ್ ಮಂತಂಡ ಇಂಟ್ರೆಸ್ಟಿಂಗ್ ಸರ್ ಫರ್ನಿ. ಬೆಳಗಿಂದ ಎಂತ ತಿನ್ನಲಿಲ್ಲ, ತಲೆ ತಿರುಗಿದಾಗ ಆಯಿತು, ಬ್ಲ್ಯಾಂಕ್ ಔಟ್ ಅಂಡೆ. ವಾ ನಾವು ಪಿಕಪ್ ಮಾಡಲಿಕ್ಕೆ ಅಂತ ನಂಗೆ ಗೊತ್ತಿಲ್ಲ, ಸಾರಿ ಮಿಸ್ಕಮ್ಯುನಿಕೇಶನ್ ಆಯಿತು. ಯಾವ ಥರ ಕಲಿಸಿದ್ದೆ? ಸರಿ ಸರಿ ಸರಿ, ಥ್ಯಾಂಕ್ ಯು ಸರ್. ನಿಮ್ದು ಯೂಟ್ಯೂಬಲ್ಲಿ ಫಾಲೋ ನೋಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅನಿಸ್ತದೆ ಆ ಟೈಮ್ ಕನ್ಸ್ಟ್ರಕ್ಷನಲ್ಲಿ. ಹೌದು, ಅದೇ ಈಗ ಅರ್ಜೆಂಟಲ್ಲಿ ಹಾಂ ನಮಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರಲ್ಲ ಅವರು, ನಮಗೆ ಯಾರು ಮುಳ್ಪಡ್ದೆ ಇಲ್ಲಿಂದಾನೆ ಯಾಕೆ ಸರ್ ಆಗ ಮೋಸ ಮಾಡ್ತಾರೆ ಅವರು? ನೋಡಿ ಹಂಗೆ ಮಾಡಿದ್ದಾರೆ ಅವರು. ನಂಗೆ ತುಂಬ ಬೇಜಾರಾಯಿತು, ಅದಕ್ಕೆ ನಾನು ಅಲ್ಲಿ ಬಂದೆ. ಆಮೇಲೆ ಅವ್ರನ್ನ ನಿಮ್ಮ ಇವ್ರು ಇದ್ರಲ್ಲ ಪಾಪ, ಅವರು ತುಂಬ ಹೆಲ್ಪ್ ಆದರೆ ಅವ್ರು ತುಂಬ ಅವ್ರು ನನ್ನ ಹತ್ರನೂ ತುಂಬ ಗೇಮ್ ಮಾಡ್ತಾರೆ. ನೋಡಿ ಏನಾಗತ್ತೆ ಗೊತ್ತಾ, ದುಡ್ಡಿನ ವಿಷಯದಲ್ಲಿ ರಿಲೇಶನ್ಶಿಪ್. ನಿಮ್ಮವರು ಕೇಳಿದ್ರಲ್ಲಿ ಸರ್ ನಮ್ಗೆ ಅಡ್ರೆಸ್ ಕೊಟ್ಬಿಡಿ, ನಾವು ಹೆಂಗೋ ನಿಮ್ ಸವಾಸ ಬೇಡ. ನಾನು ಹೇಳ್ದೆ ಅವ್ರ ಅಡ್ರೆಸ್ ನನ್ಗೆ ಕ್ರಿಯೇಜನ್ ಅವ್ರು ಕೊಡ್ತಾ ಇಲ್ಲ. ಗೊತ್ತು ಕೇಳಿದವ್ರ ಹತ್ರ ನಂಗೆ ನಂಬರ್ ಕೊಡಿ, ಅವ್ರದ್ದು ನಂಬರ್ ಕೊಡಿ. ನಿಮ್ದು ಅಡ್ರೆಸ್ ನನ್ನ ಹತ್ರ ಗೊತ್ತು, ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಕ್ ನನ್ಗೆ ಆತರ ಇಷ್ಟ ಇಲ್ಲ, ಒಬ್ರ ಹತ್ರ ಕೆಟ್ಟವ್ರಾಗಕ್ಕೆ ಇಷ್ಟ ಇಲ್ಲ. ಸರಿ, ಆಮೇಲೆ ನಾನು ಫುಲ್ ಒಂದು ಲೆವೆಲ್ವರೆಗೂ ಹೋದೆ. ಆಮೇಲೆ ನಿಮ್ಗೆ ಸವಾಸ ಬೇಡಪ್ಪ, ನೀವು ಕಾಸು ಕೊಡಲ್ಲ, ನಿಮ್ದು ಇಂಟರ್ನಲ್ ಪ್ರಾಬ್ಲಮ್ ಯಾಕೆ ನನ್ ಸಿಕ್ಕಾಕ್ಸ್ತಾ ಇದ್ದೀರಾ, ನಾನು ಡೈರೆಕ್ಟ್ ಆಗಿ ಹೋಗಿ ಮಾತಾಡ್ತೀನಿ ಅಂತ ನೀವು ರೆಸ್ಪಾಂಡ್ ಮಾಡಿದ್ರಿ. ಅವಾಗ ಆಕ್ಚುಲಿ ಅವ್ರು ರೆಸ್ಪಾಂಡ್ ಮಾಡೋದು ಇಲ್ಲ ಸರ್, ಫಸ್ಟೇ ಗೊತ್ತಿದ್ರೆ ಇನ್ನ ಮಿಕ್ಕಿ ಚೇರ್ ನಿಮ್ಮ ಹತ್ರನೇ ತಗೊಂತಾ ಇದ್ದೆ. ಮತ್ತೆ ಎಂತ, ನಾವು ನಂಬರ್ ಕೇಳಿದ ಅದಕ್ಕೆ ನಾವು ಎಷ್ಟು ಚೇರ್ ಎಕ್ಸ್ಟ್ರಾ ಬೇರೆ ಕಡೆಯಿಂದ ತರಿಸಿದ್ದು, 30 ಚೇರ್ ಬೇರೆ ಕಡೆಯಿಂದ ತರಿಸಿದ್ದು ಸರ್. ಬೇಜಾರಾಯ್ತು. ಅಲ್ಲ ಡೈರೆಕ್ಟ್ ಅವ್ರು ಕಾಂಟ್ಯಾಕ್ಟ್ ಕೊಟ್ಬಿಡ್ತಾರೆ ನಾವು. ಇಲ್ಲ ಡೈರೆಕ್ಟ್ ಪ್ರಾಪರ್ ಇಲ್ಲ, ಬಿಸ್ನೆಸ್ ಅಲ್ಲಿ ಈಸ್ ನಾಟ್ ಪರ್ಫೆಕ್ಟ್. ಆದ್ರೆ ಸಹ ದುಡ್ಡಲ್ಲಿ ಗೋಲ್ಮಾಲ್ ಮಾಡೋದು, ಒಂದು ಫಿಕ್ಸ್ಡ್ ಪ್ರೈಸ್. ಆಮೇಲೆ ಇನ್ನೊಂದು ಟೈಮ್ ಕರೆಕ್ಟ್ ಆಗಿ ನಿಮ್ಗೆ ಕೊಟ್ಟಿಲ್ಲ ಬೇರೆ, ಅದೊಂದು ನಾನು ನೋಡಿದೆ. ಹಾಫ್ ವರ್ಕ್ ಇದೆ, ಹಾಫ್ ವರ್ಕ್ ಇಲ್ಲೆಲ್ಲ, ಟೇಬಲ್ ಟಾಪ್ ಇಲ್ಲ, ಅದಿಲ್ಲ ಇದಿಲ್ಲ. ನಾನು ಕೇಳಿದೆ ಏನು ಸರ್ ನೀವು ಅಲ್ಲಿ ಕೆಲಸನೇ ಮಾಡಿಲ್ಲ. ಇಲ್ಲ ಸರ್ ಅವ್ರು ಆ್ಯಡ್ ಆನ್ಸ್ ಹೇಳ್ತಾರೆ, ಯಾವ ಕೆಲಸ ಆಗಿತ್ತು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ. ಹಂಗೆಲ್ಲ ಇಲ್ಲ, 2 ತಿಂಗಳು. ನಾನು ಒಂದು ಮಾತು ಹೇಳ್ತೀನಿ, ನನ್ನ ಹತ್ರ ಒಬ್ರು ಚೇರ್ ತಗೊತಾರೆ, ಅವ್ರ ಪ್ರಾಜೆಕ್ಟ್ ಸ್ಟಾರ್ಟ್ ಆಯಿತು ಎಲ್ಲ, ಅವ್ರು ಇನ್ನೂ ಚೇರ್ಸೇ ಇಲ್ಲ. ನನಗೆ 1.5 ಲಕ್ಷ ಅಡ್ವಾನ್ಸ್ ಹಾಕಿದ್ರು. ಯಾಕೆ ಹಾಕಿದ್ರು ಅಂದರೆ ನಾನು ಕೆಲಸ ಚೆನ್ನಾಗಿದೆ, 1 ಮಂತ್ ಬಿಟ್ಟು ನಾನು ಹೇಳಿದ್ರೆ ನಿಮಗೆ ನಾನು ಟೈಮ್ ಕರೆಕ್ಟಾಗಿ ಬರಬೇಕಲ್ಲ ಐಟಮ್. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮ್ಮ ಕಾಸು ಹಾಕೋದು ಆ ಥರ ಇಲ್ಲ, ಅಡ್ವಾನ್ಸ್ ತಗೊಳ್ಳಿ, ಐಟಮ್ ರೆಡಿ ಮಾಡಿ 10 days ಬಿಫೋರ್ ಹೇಳ್ತೀನಿ. ಏನ್ ಮಾಡೋದು ಈಗ, ಹಣೆ ಬರ ನಂದು. ಎಕ್ಸ್ಟ್ರಾ ಮತ್ತೆ ನಿಮ್ಮ ಹತ್ರ ಜಾಸ್ತಿ ತಗೊಳ್ಳಿ ಅಂತ ಹೇಳಿದ್ರಾ? ನನ್ನ ಹತ್ರ ಹೇಳಿದ್ರು, ನಾನು ಆ ಕೆಲಸ ಮಾಡಲ್ಲಪ್ಪ, ನನ್ಗೇನು ಬಂದರೆ ನಂಗೆ ಅಷ್ಟು ಸಾಕು. ನಾನು ನಿಮ್ಮ ಹತ್ರ ಬಂದು ಜಾಸ್ತಿ ಅದೇನದು ಬಿಸ್ನೆಸ್ ವಾಪಸ್ ಅವ್ರು ಕೊಡೋದು ಕರೆಕ್ಟ್ ಅಲ್ಲ. ಈಗ ಅವ್ರ ಹತ್ರ ನಿಮ್ಮ ಹತ್ರ ತೊಗೊಂಡು ಅವ್ರಿಗೇನು ನಾನು ವಾಪಸ್ ಕೊಂಡು ನಂದು, ಈಗ ಅವರು ದೊಡ್ಡ ಗೇಮೇ ಆಡಿದ್ದಾರೆ. ಕರೆಕ್ಟಾಗಿ ಮಾಡಿದರೆ ಏನು ಬೇಕೋ ಮಾಡ್ಬೋದು. ಅದಕ್ಕೆ ನಾನು ಫಸ್ಟೇ ನಿಮಗೆಲ್ಲ ತೋರಿಸ್ಬಿಟ್ಟೆ, ಸರ್ ನನಗೆ ಇಷ್ಟು ಮಾತಾಡಿದ್ದೀರಿ, ಇಷ್ಟು ಸಾಕು, ನನಗೆ ಎಕ್ಸ್ಟ್ರಾ 1 ರೂಪಾಯಿ ಕೊಡಬೇಡಿ ಅಂತ. ಇದು ಆಗಿದ್ರೆ ಬಾಸ್ ಚೇರ್ ಇದುಂಟಲ್ಲ, ನೀವು ಫೋಟೋಸ್ ಆದಿದ್ರೆ ಕಳಿಸ್ಬಿಡಿ, ನಾವು ಆರ್ಡರ್ ಕೊಟ್ಬಿಡ್ಬೋದಲ್ಲ. ಫೋಟೋಸ್ ಕಳಿಸ್ತೀನಿ. ಯಾಕೆ ಅಷ್ಟು ದಿನ ಅವ್ರನ್ನ ಬಿಟ್ಟೆ ಅಂದರೆ, 1 ವಾರ ಬಿಟ್ಟೆ, ನಾನು ಯಾರಿಗೂ ಬಿಡಲ್ಲ. ನಿಮ್ಮ ಹೆಸ್ರು, ಕಂಪನಿ ಹೆಸ್ರು ನೋಡಿನೇ ಬಿಟ್ಟಿದ್ದು ನಾನು. ಅಷ್ಟು ದಿನ ಯಾಕಂದ್ರೆ ನಿಮ್ಮ ಕಂಪ್ನಿ ಬಿಡಪ್ಪ ದುಡ್ಡು ಬರುತ್ತೆ. ಸರ್ ನಮ್ದು ಸಹ ಅದೇ, ಬಟ್ ದೆನ್ ಒಬ್ರು ಒಂದು ಪ್ರಾಮಿಸ್ ಕೊಟ್ಟದನ್ನ ಉಲ್ಟಾ ಮಾಡಿಬಿಟ್ರೆ ನಾವು ಬೇರೆಯವರಿಗೆ ಸಹ ಮಾಡೋಕ್ಕಾಗಲ್ಲ. ಈಗ ಜಾಗದ ಹೆಸರು, ಕಂಪ್ನಿ ಹೆಸರು ನೋಡಿನೇ ನಾನು 1 ವಾರ ಬಿಟ್ಟೆ. ಅದೆಲ್ಲ ಹಂಗೆ ಆಗೋದೇ ಇಲ್ಲ ಅವರು. ಹಂಗೆ ಆಮೇಲೆ ನಾನು ಅಲ್ಲ, ನೀವು ಬಂದ್ರಲ್ಲ, ನೀವು ಬಂದ ಕೂಡ ಇಮಿಡಿಯೇಟ್ಲಿ ಮಾಡಲಿಲ್ವಾ? ಯಾಕೆ ಮಾಡಿದಂದ್ರೆ ನೀವು ಟ್ರಾನ್ಸ್ಪರೆಂಟ್ ಆಗಿದ್ರಿ. ಹೌದೌದು, ನಾನು ಅವ್ರಿಗೆ ಏನು ವಾಟ್ಸಪ್ ಚಾಟ್ ಇತ್ತು, ನಿಮ್ಮ ಇವ್ರು ಕೊಲೀಗ್ ಇದ್ರಲ್ಲ, ಎಲ್ಲ ಅವ್ರು ತೊಗೊಂಬಿಡಿ, ನಂದೇನು ವಾಟ್ಸಪ್, ನಾನು ಎಕ್ಸ್ಟ್ರಾ ನಿಮ್ಮ ಹತ್ರ ಏನಿಲ್ಲ. ಅವರು 3-8 ತಗೋ ಅಂತಲೇ ಹೇಳ್ಬಿಟ್ಟು ಕಳಿಸಿದ್ದು. ನನ್ನ ಮೈಂಡಲ್ಲಿ ಫಿಕ್ಸ್ ಆಗಿದ್ದು, ಬೇಡ ನಮ್ದು ಏನಿದೆ ಅಮೌಂಟ್ ಸಾಕು ನಮಗೆ. ಪ್ಲಸ್ ನಾವು ಬಿಲ್ ಕೊಟ್ಟಿರಲಿಲ್ಲ, ಅದೊಂದು ತುಂಬ ಪ್ಲಸ್ ಪಾಯಿಂಟ್. ಇಲ್ಲ ನಿಮ್ಗೆ ಬಿಲ್ ಕೊಡೋಕ್ಕಾಗ್ತಾ ಇಲ್ಲ, ನಾನು ಅಲ್ಲಿ ಸ್ಟಕ್ ಆಗ್ಬಿಡ್ತಾ ಇದ್ದೆ. ಅದೇ 1 ತಿಂಗಳಲ್ಲ 3 ವಾರ ಹಿಂದೆನೇ ಅವರಿಗೆ ಡೈರೆಕ್ಟ್ ಇವರ ನಂಬರ್ ಕೊಡಿ, ನಾನೇ ಮಾತಾಡ್ತೇನೆ ಅಂತ ಕೇಳೋರು. ಯಾಕಂದ್ರೆ ನಮ್ಗೆ ಇನ್ನೂ ಮೋಚರ್ ಬೇಕಿತ್ತು ಇಮಿಡಿಯೇಟ್ಲಿ, ಅವ್ರ ನಂಬರ್ ಕೊಡಲ್ಲ. ಆ್ಯಕ್ಚುಲಿ ಆ ಮೋಚರ್ ರೆಡಿ ಇತ್ತು, ನಾನು ಮತ್ತೆ ಅವ್ರು ನಿಮ್ಮ ನಂಬರ್ ಕೊಡ್ತಿದ್ರೆ ನಾವು ನಿಮ್ಮಿಂದನೇ ತಗೊಳ್ತಿದ್ವಿ. ಏನು ಮೈಂಡ್, ನನಗೆ ಅದೇ ಬೇಜಾರು. ಈಗ ನೋಡಿ ಅವರು ಏನೋ ಬಿಡಿ, ಅವರು ಈಸ್ ನಾಟ್ ಗುಡ್ ಇನ್ ಬಿಸ್ನೆಸ್, ಅವ್ರು ಪರ್ಫೆಕ್ಟ್ ಇಲ್ಲ, ಏನು ಹೇಳೋಕ್ಕಾಗಲ್ಲ ಅವರು. ಸ್ನೇಹಿತರೆ, ಹಣೆ ಬರ ಗೊತ್ತಾಯ್ತಾ ಈಗ? ನೋಡಿ ನಾನು ಮಾತಾಡೋದು, ನನಗೆ ಗೊತ್ತಿಲ್ಲ ಇವರು ಅಂತ.
ಎನಿವೇಸ್ ಬಿಡ್ಬಿಡಿ, ದೇವರಿದ್ದಾರೆ ಮೇಲೆ. CCTV ಇರ್ತದೆ, CCTV ನೋಡ್ತಾ ಇರ್ತದೆ. ಅದು ಬಟನ್ ಒತ್ತಬೇಕಾದ್ರೆ ಬಟನ್ ಒತ್ತದೆ. ಆಗ್ತಾನೇ ಇರ್ತದೆ. ಅದಕ್ಕೆ ನಮಗೆ ಪ್ರೂಫ್ ಸಿಕ್ಕಿದೆ ಈಗ. ಯಾವುದು? ಫಸ್ಟ್ ಕ್ಯಾಬಿನ್ ಉಂಟಲ್ಲ ಕನ್ಸಲ್ಟ್. ಆದರೆ ಇದು ತಗೊಳ್ಳುವ ಸರ್. ಇದರಲ್ಲಿ ಕಲರ್ ಉಂಟಾ? ಇಸ್ಮೆ ಯು ಹ್ಯಾವ್ ಕಲರ್ ಇನ್ ದಿಸ್? ಸ್ನೇಹಿತರೆ, ನಾನು ಸ್ವಲ್ಪ ಇದರಲ್ಲೆಲ್ಲ ವೀಕು. ನನಗೆ ನೋಡ್ಲಿಕ್ಕೆ ಚಂದ ಇರಬೇಕು ಅಷ್ಟೇ. ಸೊ ಇವ್ರು ಯಾರು ಸೆಲೆಕ್ಟ್ ಮಾಡ್ತಾರೆ ಅದನ್ನು ತೊಗೊಂಡು. ಇದು ಚಂದ ಉಂಟು, ಅದು ಚಂದ ಉಂಟಲ್ಲ. ಆಯಿತು, ಬಟ್ ನನ್ನ ಕ್ಯಾಬಿನ್ ಸೈಜ್ ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತೆ. ನಾವು ಸ್ಟಾರ್ಟಿಂಗಲ್ಲೇ ಅವರೆಲ್ಲ ಪ್ಲ್ಯಾನ್ ಮಾಡ್ತಿದ್ರೆ ಎಲ್ಲ ಕರೆಕ್ಟ್ ಆಗ್ತಿತ್ತು. ಈ ಲಾಸ್ಟ್ ಮೂಮೆಂಟಲ್ಲಿ ನಾವು ಸ್ಟಕ್ ಆಗಿರೋದು. ಅಚ್ಚಾ ಸರ್, ನೀವು ಯಾವ್ದು ಕುಡಿತೀರೋದ್ರಲ್ಲಿ? ಪೂರ ಡಮ್ಮಿ ಅಂತೆ. ನಮ್ಮ ಮನೇಲಿ ಮಾಡೋಣ ಬಾರ್ ಕೌಂಟರು, ಆಫೀಸಲ್ಲಿ ಕ್ಯಾಬಿನಿಗ ಶೋಕುಂಡ ನೈಸ್ सर. ये भी ऐड कर दो लिस्ट में, लिस्ट में ये भी ऐड कर दो. Bro, so sleep well, like sleep well. Call him only. ಅಯ್ಯೋ ರಾಮ ಸ್ನೇಹಿತರೆ, you asked him whether you can park. Number is there, no? ಹಲೋ, ನಮಸ್ತೆ ಸರ್. ಸರ್, ಇದೊಂದು ಕಾರ್ ಒಂದು ಲಾಕ್ ಮಾಡಿದ್ದೀರಾ, ಬರ್ತೀರಾ? ಎಂತ ಸರ್? ಅರ್ಧ ಗಂಟೆ ಸರ್? ಸ್ವಲ್ಪ ಸರ್ ಎಮರ್ಜೆನ್ಸಿಯಲ್ಲಿದ್ದೇವೆ ಸರ್, ಈಗ ಮಾಡಬೇಡಿ, ಸ್ವಲ್ಪ ಬೇಗ ಬನ್ನಿ. ಸರ್ ಎಲ್ಲಿ ಗೊತ್ತಾಯ್ತಾ? H&O. ಹೌದು ಸರ್, ನಾವು ಸ್ಟಕ್ ಸರ್ ಕೆಲಸ. ಆಕ್ಸಿಡೆಂಟ್ ಕೇಸಲ್ಲಿದೆ, ಅರ್ಧ ಗಂಟೆ ಆಗ್ತದೆ. कुछ एक्सीडेंट केस में अटका हूँ, आधा घंटा लगेगा बोल रहे. ಸ್ನೇಹಿತರೆ, ಈಗ ಎಲ್ಲರೂ ಬೈತೀರಿ ನೋ ಪಾರ್ಕಿಂಗ್ ಅಂತ. ಅವರೇ ಓನರ್ ಅವ್ರ ಹತ್ರ, ನಾವು ಅಂಗಡಿಯವ್ರ ಹತ್ರ ಕೇಳಿ ಅಲ್ಲ ಪಾರ್ಕ್ ಮಾಡಿದ್ದು. ಏನು ಮಾಡೋಕ್ಕಾಗತ್ತೆ? ಸುಸ್ತಾಯಿತು ಸ್ನೇಹಿತರೆ. ಅಲ್ಲಿ ಆಫೀಸ್ ಟೇಬಲ್ ಸೆಲೆಕ್ಟ್ ಮಾಡ್ತಾನೆ, ಇನ್ನು ಸೋಫಾ. ದೇವ್ರೇ ದೇವ್ರೇ ಕಾಪಾಡು. ಓ ಗಾಡ್. ಸ್ನೇಹಿತರೆ, ಎಟ್ಟಗೇನ ಲಾಂಗ್ ಡೇ ಮೇಲೆ ಆಫೀಸಲ್ಲಿ ಇನ್ನೂ ಕೆಲಸ ಆಗ್ತಾ ಇದೆ. ಎಷ್ಟಾಯಿತು ಟೈಮು? ಓ ಮೈ ಗಾಡ್, ಇಟ್ ಈಸ್ 8:55. ಫ್ರಮ್ ಮಾರ್ನಿಂಗ್ ಐ ಹ್ಯಾಡ್ ಹಾಫ್ ಆ್ಯನ್ ಆ್ಯಪಲ್. ಮನೋಜ್, ನೀನು ನೋಡಿದ್ಯಾ? ಹಾಫ್ ಆ್ಯಪಲ್ ತಿಂದಿದ್ದೆ, 4 ಪೀಸ್, ಎಂತ ಸಹ ತಿನ್ನಲಿಲ್ಲ. ಈಗ ಒಂದು ವಾಟರ್ ಮೆಲನ್ ತಿನ್ನಬೇಕು, ಹಶು ಆಗ್ತಿತ್ತು, ಕಂಟ್ರೋಲ್ ಆಗಲಿಲ್ಲ. ಈಗ ಮಾಡಬೇಡಿ ಸ್ನೇಹಿತರೆ ಪ್ಲೀಸ್, ಟೈಮಲ್ಲಿ ತಿನ್ನಿ. ನನಗೆ ಮಿಸ್ ಆಯಿತು, ಯಾಕಂದರೆ ಆಫೀಸ್ ಕೆಲಸ, ಶಾಪಿಂಗು, ಕ್ಲೈಂಟ್ ಕೆಲಸ, ಕ್ರೇವ್ ಆಗುತ್ತಾ ಸ್ವೀಟ್ ತಿನ್ನಬೇಕು ಅಂತ. ಪ್ಲಾನಿಂಗ್ ಆಯ್ತಾ? ಇನ್ನೂ ಸಾಗ್ಲಿಲ್ವಾ? ಇವತ್ತು ಸ್ನೇಹಿತರೆ ನಮ್ದೊಂದು ಕಂಟೆಂಟ್ ಮಾಡೋಕ್ಕಿತ್ತು, ಸ್ಕ್ರಿಪ್ಟ್ ನಾರ್ಮಲ್ ಕಳಿಸಿದ್ದು. ನಾನು ಇದಂತ ನಾವು ನೆಕ್ಸ್ಟ್ ಲೆವೆಲ್ ಆಗಿ ನಮಗೆ ನೆಕ್ಸ್ಟ್ ಲೆವೆಲ್ ಕಾಂಟೆಂಟ್ ಮಾಡಬೇಕು ಅಂತ. ಅದಕ್ಕೆ ಬಾಯ್ಸ್ ಕೂತು ಇವತ್ತು ಕಾಂಟೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ತೀವಿ ನಾವು ಸಿನಿಮ್ಯಾಟಿಕ್ ಆಗಿ, ಮೂವಿ ಸ್ಟೈಲೆಲ್ಲ ಜಾಸ್ತಿ ಆಯ್ತು ಅಂತಾರವ. ಅಂದರೆ ನಮ್ಮದು ಶೂಟಿಂಗ್ ಹೇಗಿರುತ್ತೆ ಅದರ BTS ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗಲ್ಲಿ ಶೂಟಿಂಗ್ ವೀಡಿಯೋಸ್ ಮತ್ತು ಫಾರ್ಚುನರ್ ರಿಪೇರ್ ಆಗಿ ಹೇಗಿದೆ ಅಂತ ಬರುತ್ತೆ. ಬಂದರು ನೋಡಿ. ಆಯ್ತಾ ಪ್ಲಾನಿಂಗ್ ಕಾಂಟೆಂಟ್? ಹೇಗೆ, ಸೂಪರಾ? ಪಾಸಾ?
ನಾಳೆ BTS ಬರ್ತದೆ ಅಂತ ಹೇಳಿದ್ದೇನೆ. ರೈಸ್ಲಿಕ್ಕಾ? ಹಾಂ ಎಸ್ ಬ್ರೋ. ಸೊ ಸ್ನೇಹಿತರೆ, ನಾನು ಇವ್ರಿಗೆ ಯಾವಾಗ ಎಂತ ಹೇಳ್ತೇನೆ ಅಂದರೆ, ಇಲ್ಲಿ ಬನ್ನಿ ಮಾರೆ, ಓಡುದು ಯಾಕೆ, ಬನ್ನಿ, ಎಂತ ಆಗುದು ತಿನ್ನು. ನಾನು ಯಾವಾಗಲೂ ಎಂತ ಹೇಳ್ತೇನೆ ಅಂದರೆ, ಟೀಮ್ ಅವರಿಗೆ ಅಷ್ಟೇ ಯಾರಿಗೆ ಸಹ ಇದ್ದರೆ, ನಾವೊಂದು ಕೆಲಸ ಮಾಡುವಾಗ ಯಾರು ಮಾಡದ ಥರ ಕೆಲಸ ಮಾಡಬೇಕು, ಆಗಲೇ ಸಕ್ಸಸ್ಫುಲ್ ಆಗ್ಲಿಕ್ಕೆ ಆಗೋದು ಅಂತ. ಹೌದಾ ಇಲ್ವಾ? ಎಲ್ಲರೂ ಮಾಡಿದ ಥರ ಕೆಲಸ ಮಾಡಿದ್ರೆ ನಾನು ಸುಮ್ಮನೆ ಇರ್ತೇನಾ ನಿಮಗೆ? ಇಲ್ಲ ಅಲ್ಲ. ಸೊ ನಾವು ಎಂತ ಮಾಡಬೇಕು ಸಕ್ಸಸ್ಫುಲ್ ಆಗಬೇಕಾದ್ರೆ? ಯಾರು ಮಾಡೋದನ್ನ ಮಾಡಬೇಕು. ಹಾಂ, ಅದೇ ಲರ್ನಿಂಗ್ ಈ ವಿಡಿಯೋಲಿ. ನಿಮಗೆ ಸಕ್ಸಸ್ಫುಲ್ ಆಗಬೇಕಂದ್ರೆ ಯಾರು ಮಾಡದೇ ಇರೋ ಕೆಲಸನ ಮಾಡಬೇಕು. ಆ್ಯಂಡ್ ಅದರಲ್ಲಿ ಇನ್ನೊಂದು ಸಹ ಕಂಡೀಷನ್ ಉಂಟು, ಅದನ್ನು ಎಂತ ಮಾಡಬೇಕು? ಚೆನ್ನಾಗಿ ಮಾಡಬೇಕಲ್ಲ. ಐ ವಾಂಟ್ ದ ಆನ್ಸರ್, ಯು ಆರ್ ಇನ್ ಮೈ ಟೀಮ್, ಐ ವಾಂಟ್ ದ ಆನ್ಸರ್. ಡಿಫ್ರೆಂಟ್ ಮಾಡಿ ಆಯಿತು, ಮತ್ತೆ ಹಾಂ, ಪದೇ 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 ಮಾಡಬೇಕು ಅಲ್ಲ. ಒಂದು ಒಳ್ಳೆ, ಈಗ ನಿಮಗೆ ಫ್ರೂಟ್ಸ್ ಇಷ್ಟ, ತಿಂತೀಯಾ? ಯಾಕೆ ಇನ್ನೊಮ್ಮೆ ತಿಂತಿ? ಇಷ್ಟ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಆ್ಯಂಡ್ ದೆನ್ ಟೇಕ್ ಕೇರ್ ಶ್ರವಣ್ ಬ್ರೋ ಆ್ಯಂಡ್ ಫ್ಯಾಮಿಲಿ ಕಡೆಯಿಂದ. ಬಾಯ್ 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 ಹೇಳ್ಬೇಕು. ಬಾಯ್ ಬಾಯ್.